ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ಸ್ಪೈಸಿಯಾದಂಥ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೇನು ಬೇಕು ಅಂತ ಇವಾಗ ನೋಡೋಣ. ಇಲ್ಲಿ ನಾನು ಚಿಕ್ಕದು 2 ಈರುಳ್ಳಿ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಾಗೆ ಕರಿಬೇವು ಸೊಪ್ಪು, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಹಾಗೆ ತೊಗರಿಬೇಳೆ ಜೊತೆಗೆ ಸ್ವಲ್ಪ 2-3 ಸ್ಪೂನ್ ಆಗೋಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನುಗ್ಗೆಕಾಯಿ, ಹಾಗೆ 4 ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ನಾವು ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ, ನೀರು ಕಾಯ್ದಾದ್ಮೇಲೆ ನಾವು ಹೆಸರುಬೇಳೆ ಮತ್ತು ತೊಗರಿಬೇಳೆ ನಾವೇನು ತೊಗೊಂಡಿದ್ವಿ ಅದನ್ನು ತೊಳ್ಕೊಂಡು ನಾವು ನೀರು ಕಾಯ್ದಾದ್ಮೇಲೆ ಹಾಕ್ಕೋಬೇಕು. ನಂತರ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿ, ಆ ಈರುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಬೆಳ್ಳುಳ್ಳಿ ಅಷ್ಟನ್ನು ಹಾಕಿ, ನಂತರ ನಾವು 4 ಟೊಮೊಟೊ ತೊಗೊಂಡಿದ್ವಲ್ವ ಅದು ಏನು ಉಂಡೆ ಸಮೇತನೇ ನಾವು ಟೊಮೊಟೊನ ಬೇಯಕ್ಕೆ ಹಾಕಬೇಕು. ಹಾಕಾದ್ಮೇಲೆ ನಾವು 3-4 ವಿಷಲ್ ಹೊಡೆಸ್ಕೋಬೇಕು. ಹೆಸರುಬೇಳೆ ಹಾಕೋದ್ರಿಂದ ಸ್ವಲ್ಪ ಸಾರು ಗಟ್ಟಿ ಬರುತ್ತೆ, ಹಾಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಕುದಿ ಬಂದಾದಮೇಲೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 3-4 ವಿಷಲ್ ಹೊಡೆಸ್ಕೊಳ್ಳೋಣ. ನೋಡಿ 3-4 ವಿಷಲ್ ಹೊಡೆಸ್ಕೊಂಡಿದ್ದೀನಿ. ವಿಷಲ್ ಎಲ್ಲ ಹೋದಾದ್ಮೇಲೆ ತಣ್ಣಗಾದ್ಮೇಲೆ ನಾನು ಕ್ಯಾಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಬೇಳೆ ಮತ್ತು ಹೆಸರುಬೇಳೆ ಎಲ್ಲ ಸ್ಮ್ಯಾಶ್ ಆಗಿದೆ. ಬೇಳೆ ಸಾಂಬಾರಿಗೆ ಸ್ಮ್ಯಾಶ್ ಆದ್ರೇ ಚೆನ್ನಾಗಿರುತ್ತೆ. ಕೆಲವು ಸಾಂಬಾರಲ್ಲಿ ಬೇಳೆ ಬೇಕು ಅಂದರೆ ನೀವು ಇನ್ನೂ 1 ವಿಷಲ್ ಕಮ್ಮಿ ಹೊಡೆಸ್ಕೊಳ್ಳಿ. ಇವಾಗ ನಾವೇನು ಟೊಮೊಟೊ ಹಾಕಿದ್ವಿ ಆ ಟೊಮೊಟೊನ ಸಪ್ರೇಟಾಗಿ ನಾವಿಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನುಗ್ಗೆಕಾಯಿ ಹಾಕ್ಕೊಳ್ಳೋಣ. ಹಾಗೆ 1/4 ಚಮಚ ಅರಿಶಿನ, 2 ಚಮಚದಷ್ಟು ಅಚ್ಚ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಹಾಗೆ 1 ಚಮಚ ಸಾಂಬಾರು ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡ ನಂತರ ನಾವು ಕ್ಯಾಪ್ ಕ್ಲೋಸ್ ಮಾಡಿ ವಿಷಲ್ ಬರ್ತಿದೆ ಅನ್ನೋಷ್ಟರಲ್ಲಿ ನೀವು ಸ್ಟವ್ನ ಆಫ್ ಮಾಡಿಕೊಂಡು ವಿಷಲ್ ತೆಗೆದುಬಿಡಿ. ವಿಷಲ್ ಹೊಡೆಸ್ಕೊಂಡ್ರೆ ನುಗ್ಗೆಕಾಯಿ ಎಲ್ಲ ಯಾವ ಥರ ಆಗಿರುತ್ತೆ ಅಂದರೆ ನೋಡಿ ಈ ಥರ ಆಗಿರುತ್ತೆ. ನುಗ್ಗೆಕಾಯಿ ಓಪನ್ ಆಗಿಬಿಟ್ಟಿರುತ್ತೆ. ಸೊ ನುಗ್ಗೆಕಾಯಿ ಓಪನ್ ಆಗಿಬಿಟ್ರೆ ಏನಾಗುತ್ತೆ, ಸಾಂಬಾರಲ್ಲಿ ಬೇಗ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ವಿಷಲ್ ಬರೋ ಅಷ್ಟರಲ್ಲಿ ನೀವು ಆಫ್ ಮಾಡಿಕೊಂಡು ವಿಷಲ್ ತೆಗೆದುಬಿಡಿ ನೀವು. ಇವಾಗ ನಾವೇನು ತೊಗೊಂಡಿದ್ವಿ ಸ್ಟಾರ್ಟಿಂಗಲ್ಲಿ ಟೊಮೊಟೊ ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಸಿಪ್ಪೆನ ತೆಗೆದಿಟ್ಕೊಬಿಡೋಣ. ಇಲ್ಲಿ ಇನ್ನೂ ಒಂದು ವಿಷಯ ಹೇಳಬೇಕು. ಹಳ್ಳಿ ಸೈಡ್ ಬೆಳೆದಿರೋಂಥ ನುಗ್ಗೆಕಾಯಲ್ಲಿ ಮೇಲ್ಗಡೆ ಸಿಪ್ಪೆ ತೆಗಿತಾರೆ, ಯಾಕೆಂದರೆ ನುಗ್ಗೆಕಾಯಿ ಕಹಿ ಬರುತ್ತೆ ಅಂತ. ಬಟ್ ಬೆಂಗಳೂರು ಸೈಡಲ್ಲಿ ಬರೋಂಥ ನುಗ್ಗೆಕಾಯಿ ಹೈಬ್ರಿಡ್ ಆಗಿರೋದ್ರಿಂದ ಸಿಪ್ಪೆ ತೆಗೆದ್ರೆ ಏನಾಗ್ಬಿಡುತ್ತೆ, ನುಗ್ಗೆಕಾಯಿ ಬೇಗ ಓಪನ್ ಆಗಿಬಿಡುತ್ತೆ. ಸೊ ಇಲ್ಲಿ ಯಾರೂ ನುಗ್ಗೆಕಾಯಿ ಸಿಪ್ಪೆನ ತೆಗಿಯೋದಿಲ್ಲ, ಹಾಗೆ ಹಾಕ್ತೀವಿ ಕೂಡ, ಮತ್ತು ಕೈನೂ ಕೂಡ ಬರೋದಿಲ್ಲ. ಸೊ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಟ್ಟು ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ತುಂಬ ರುಚಿ ಬರುತ್ತೆ. ಹಾಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ ಎಲ್ಲ ಒಗ್ಗರಣೆ ಆದಮೇಲೆ ನಾವೇನು ಬೇಳೆ ಬೇಯಿಸಿ ಇಟ್ಕೊಂಡಿದ್ವಿ ನುಗ್ಗೆಕಾಯಿ ಹಾಕ್ಕೊಂಡು ಇವಾಗ ಅಷ್ಟನ್ನು ಇವಾಗ ಹಾಕ್ಕೊಳ್ಳೋಣ. ಹಾಗೆ ಟೊಮೊಟೊನ ನಾವೇನು ಸ್ಮ್ಯಾಶ್ ಮಾಡ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ವಿ ಇವಾಗ ಇದಕ್ಕೆ ನಾವು ಹಾಕ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಳ್ಳೋಣ. ಹೆಸರುಬೇಳೆ ಹಾಕಿರೋದ್ರಿಂದ ಸಾಂಬಾರು ಗಟ್ಟಿ ಆಗುತ್ತೆ. ಸೊ ಒಂದು 1/2 ಅವರ್ ಬಿಟ್ಟರೆ, ಸೊ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ತೆಳುವಾಗಿದ್ದರೆ ಸಾಂಬಾರು ಆಮೇಲೆ ಗಟ್ಟಿ ಆಗೇ ಆಗುತ್ತೆ. ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಹಾಗೆ ನಾವೇನು ತೊಗೊಂಡಿದ್ವಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ನಾವು ಸಾಂಬಾರನ್ನ 1-3 ಮಿನಿಟ್ಸ್ ಚೆನ್ನಾಗಿ ಕುದಿ ಬರೋವರೆಗೂ ನಾವು ಸಾಂಬಾರನ್ನ ಕುದಿಸ್ಕೋಬೇಕು. ಬೇಗನೆ ಕುದಿಯುತ್ತೆ, ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಾವೆಲ್ಲ ಬೇಯಿಸ್ಕೊಂಡಿರೋದ್ರಿಂದ ಸಾಂಬಾರು ಬೇಗ ಕುದಿ ಬರುತ್ತೆ, ಹಾಗೆ ಈಸಿನೂ ಕೂಡ ಆಗುತ್ತೆ. ಸ್ವಲ್ಪ ಫಸ್ಟೇ ನಾವು ಉಪ್ಪು ಹಾಕಿದ್ವಿ, ಉಪ್ಪನ್ನ ನೀವು ನೋಡಿಕೊಂಡು ರುಚಿನ ಮತ್ತೆ ಬೇಕು ಅನ್ನೋದಾದರೆ ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಸಪ್ಪೆ ಇತ್ತು, ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಕುದೀತಾ ಇದೆ. ಫೈನಲಾಗಿ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ ಆಯಿತು. ಈ ಸಾಂಬಾರಿಗೆ ದೋಸೆಯಲ್ಲೂ ತಿಂದರೆ ಚೆನ್ನಾಗಿರುತ್ತೆ. ದೋಸೆ ಜೊತೆ ಈ ಸಾಂಬಾರು ಬೇಳೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫೈನಲಾಗಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ನೋಟಿಫಿಕೇಷನ್ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.